ವಿಧಾನಸಭೆಯಲ್ಲಾಯಿತು, ವಿಧಾನ ಪರಿಷತ್ನಲ್ಲಾಯಿತು, ಈಗ ಹಾವೇರಿಯಲ್ಲೂ ಕೂಡ ಬಿ ನಾಗೇಂದ್ರ ವಿರುದ್ಧ ಬಿಜೆಪಿ ಧರಣಿ ಮಾಡ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾವೇರಿಯಲ್ಲೂ ಬಿ ನಾಗೇಂದ್ರ ತಲೆದಂಡ ಆಗಬೇಕು, ಪ್ರತಿಭಟನೆ ಶುರುವಾಗಿದೆ. ಲೂಟಿಕೋರ ಎಂಎಲ್ಎಗೆ ಸಚಿವ ಸ್ಥಾನ ನೀಡಿದ್ದಾರೆಂದು ಕಿಡಿಕಾರ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಸರಿ ಪಾಳೆಯದಿಂದ ಪ್ರತಿಭಟನೆ. ಹಾವೇರಿಯ ಡಿಸಿ ಕಚೇರಿಯ ಮುಂದೆ ಬಿಜೆಪಿ ಕ್ಯಾಡರ್ಗಳ ಧರಣಿ. ಡಿಸಿ ಕಚೇರಿಯನ್ನ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿರೋ ಬಿಜೆಪಿ ಕಾರ್ಯಕರ್ತರು ಪೊಲೀಸರು ತಕ್ಷಣ ವಶಕ್ಕೆ ಪಡೆಯೋ ಕೆಲಸ ಆಗಿದೆ. ನಾಗೇಂದ್ರರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ಕೈ ಬಿಡುವಂತೆ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಜಮಾವಣೆಗೊಂಡರು. ಪ್ಲೆಕಾರ್ಡ್ ಪ್ರದರ್ಶನಗಳಾಯಿತು, ಘೋಷಣೆಗಳನ್ನು ಕೂಗಲಾಯಿತು. ವಾಲ್ಮೀಕಿ ಎನ್ನುವಂತಹ ಸಮುದಾಯದ ಉದ್ಧಾರಕ್ಕಾಗಿ ಸೀಮಿತಗೊಳಿಸಿದಂತಹ ಹಣವನ್ನು ಸ್ವ ಉದ್ಧಾರಕ್ಕಾಗಿಯೂ ಮತ್ತು ಬೇರೆ ರಾಜ್ಯದ ಚುನಾವಣೆಗಾಗಿ ಖರ್ಚು ಮಾಡಲಾಗಿದೆ. ಆ ಸಮುದಾಯದ ಹಣವನ್ನು ನುಂಗಿ ನೀರು ಕುಡಿದಿದ್ದಲ್ಲದೆ ಈ ಹಗರಣದ ಮುಖ್ಯ ಆರೋಪಿಯಾಗಿ ಗುರುತಿಸಿಕೊಳ್ತಾರೆ. ಹಾಗಾಗಿ ಈ ಕಳಂಕಿತ ವ್ಯಕ್ತಿ ನಿರ್ದೋಷಿ ಎಂದು ತೀರ್ಮಾನ ಆಗುವವರೆಗೂ ಕ್ಯಾಬಿನೆಟ್ನಲ್ಲಿ ಇಟ್ಟುಕೊಳ್ಳಬಾರದು ಅನ್ನುವಂತಹ ಆಗ್ರಹ ಮತ್ತು ಆಕ್ಷೇಪ ಬಿಜೆಪಿಗರದ್ದು. ಈ ವಾದವನ್ನು ಕೇಳಿಸಿಕೊಳ್ಳುವುದಕ್ಕೆ ಕಾಂಗ್ರೆಸ್ ತಯಾರಿಲ್ಲ. ಕಾಂಗ್ರೆಸ್ ಎನ್ನುವ ರಾಷ್ಟ್ರೀಯ ಪಕ್ಷದ ಸ್ಟೇಟ್ ಪ್ರೆಸಿಡೆಂಟ್ ಆಗಿರುವ ಬಿ.ಕೆ. ಹರಿಪ್ರಸಾದ್ ವೆರಿ ಕ್ಲಿಯರ್ ಕಟ್ ಆಗಿ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟರು. ಈ ದೇಶದ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ವಿರುದ್ಧ ಅನೇಕ ಘನಗಂಭೀರ ಹೀನಸ್ ಪ್ರಕರಣಗಳು ದಾಖಲಾಗಿರುವಾಗ, ಅನೇಕ ಆರೋಪಗಳನ್ನು ಅಮಿತ್ ಶಾ ಎಂಬ ದೊಡ್ಡ ತಲೆಯೇ ಹೊತ್ತುಕೊಂಡಿರುವಾಗ ಅವರ ರಾಜೀನಾಮೆಯನ್ನು ಕೇಳದ ನೀವು ಬಿ ನಾಗೇಂದ್ರ ಅನ್ನುವ ಸಣ್ಣ ತಲೆಯ ರಾಜೀನಾಮಕ್ಕೆ ಯಾಕೆ ಕಾಯ್ಕೊಂಡು ಕೂತಿದ್ದೀರಿ? ನಾವು ನಿಮ್ಮ ಮಾತನ್ನು ಆಲಿಸುವುದೂ ಇಲ್ಲ, ನಿಮ್ಮ ಬೇಡಿಕೆಗಳನ್ನು ಈಡೇರಿಸೋದೂ ಇಲ್ಲ. ನೀವು ಹೆಂಗೆ ಗಂಟ್ಲು ಹರ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಿದ್ದೀರೋ ಇದಕ್ಕಿಂತ ದೊಡ್ಡ ಮಟ್ಟಿಗೆ ಬಾಯಿ ಹರ್ಕೊಂಡು ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಅದೇ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಪಕ್ಕದಲ್ಲೇ ನಿಂತ್ಕೊಂಡು ಕಾಂಗ್ರೆಸ್ಸು ಕೂಡ ಕೌಂಟರ್ ಪ್ರತಿಭಟನೆಯನ್ನು ಮಾಡ್ತು. ಈಗೇನು ಹೇಳ್ತೀರಿ? ಈಗ ಏನು ಹೇಳುವಿರಿ? ಜನ ಮಾತ್ರ ಚಂದ ನೋಡ್ತವ್ರೆ. ತಾಲೂಕುಗಳ ಉದ್ಧಾರದ ಬಗ್ಗೆ ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ಗಂಟ್ಲು ಹರಕಳ್ರಯ್ಯ ಅಂತೇಳಿ ಓಟ್ ಹಾಕಿಬಿಟ್ಟು ವಿನ್ ಮಾಡಿಸಿ ಅಲ್ಲಿ ಕಳಿಸಿದ್ರೆ ಪರಸ್ಪರ ದೋಷಾರೋಪ, ಪರಸ್ಪರ ಕೆಸರೆರಚಾಟ, ಪರಸ್ಪರ ಈ ಪ್ರತಿಭಟನೆಯಲ್ಲಿ ಜನಹಿತ ಅನ್ನೋದಿದೆಯಾ? ರಾಜ್ಯದ ಹಿತಕ್ಕಾಗಿ ಈ ಪ್ರತಿಭಟನೆನ? ಖಂಡಿತ ಅಲ್ಲ. ಯಾವ ತಾಲೂಕಿಗೆ ಲಾಭ ಈ ಪ್ರತಿಭಟನೆಯಿಂದ? ಯಾವ ಜಿಲ್ಲೆಗೆ ಲಾಭ ಈ ಪ್ರತಿಭಟನೆಯಿಂದ? ಅರ್ಥ ಆಗದೆ ಜನ ಕಂಗಾಲಾಗಿದ್ದಾರೆ.